ರಂಜಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬಲ್ಲಿ ಲೈವ್ ಮಾಡೋದು ಹೇಗೆ, ಯಾವ ರೀತಿಯಾಗಿ ಲೈವ್ ಮಾಡಬೇಕು, ಮತ್ತು ಲೈವ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಸೊ ತುಂಬ ಜನ ಆಡಿಯನ್ಸ್ ಏನಿರ್ತಾರೆ ಅವರು ಲೈವ್ನ ನೋಡೋದಕ್ಕೆ ಇಷ್ಟಪಡ್ತಾರೆ, ಅವರ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಸೊ ನೀವೇನಾದರೂ ಲೈವ್ ಹೋಗಬೇಕು ಅಂತಂದರೆ ಸರಿಯಾದ ರೀತಿಯಲ್ಲಿ ಲೈವ್ ಮಾಡಬೇಕಾಗುತ್ತೆ. ಅದು ಯಾವ ಥರ ಲೈವ್ ಮಾಡಬೇಕು ಅಂತ ನಾನೊಂದು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೀವು ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗಾಯ್ಸ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗಾಯ್ಸ್, ಮೊದಲಿಗೆ ನಿಮ್ಮ ಯೂಟ್ಯೂಬ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಲೈವ್ ಆಪ್ಷನ್ ಓಪನ್ ಆಗುತ್ತೆ. ನಾನಿವಾಗ ಒಂದೊಂದೇ ಆಪ್ಷನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ಫ್ಲಿಪ್ ಆಪ್ಷನ್ ಇದೆಯಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಬ್ಯಾಕ್ ಕ್ಯಾಮರಾ ಹೋಗುತ್ತೆ. ಮತ್ತೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೇಸ್ ಕಾಣೋ ಥರ ಫ್ರಂಟ್ ಕ್ಯಾಮರಾ ಓಪನ್ ಆಗುತ್ತೆ. ನೆಕ್ಸ್ಟು ಮೈಕ್ ಸಿಂಬಲ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವಾಯ್ಸು ಕೇಳಿಸೋದಿಲ್ಲ, ಮ್ಯೂಟ್ ಆಗುತ್ತೆ. ಮತ್ತೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವಾಯ್ಸು ಕೇಳಿಸುತ್ತೆ. ಹಾಗೆಯೇ ವಿಡಿಯೋ ಸಿಂಬಲ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ರೊಫೈಲ್ ಫೋಟೋ ಕಾಣಿಸುತ್ತೆ, ಇಲ್ಲ ಲೋಗೋ ಹಾಕಿದರೆ ಲೋಗೋ ಕಾಣಿಸುತ್ತೆ. ಮತ್ತೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೇಸು ಕಾಣಿಸುತ್ತೆ. ಓಕೆನಾ? ಈಗ ನಾನು ಮತ್ತೆ ಕ್ಲಿಕ್ ಮಾಡಿ ತೋರಿಸ್ತೀನಿ. ನೋಡಿ, ಈ ಥರ ಓಪನ್ ಆಗುತ್ತೆ. ನೆಕ್ಸ್ಟು ಕೆಳಗಡೆದು ಫಿಲ್ಟ್ರು ಬೇಕಾದರೆ ನೀವು ಹಾಕ್ಕೊಳ್ಬೋದು. ಈಗ ವಿಡಿಯೋ ಆಪ್ಷನ್ನ ಕ್ಲಿಕ್ ಮಾಡಿದ್ದಾದಮೇಲೆ ಈ ಥರ್ಡ್ ಆಪ್ಷನ್ ನೋಡಿ, ಓರಿಯೆಂಟೇಷನು, ಹಾರಿಜಾಂಟಲ್ ಓರಿಯೆಂಟೇಷನು, ವರ್ಟಿಕಲ್ ಓರಿಯೆಂಟೇಷನ್ ಎರಡಿದೆ. ಸೊ ಹಾರಿಜಾಂಟಲ್ ಅಂತ ಅಂದರೆ ನಿಮ್ಮ ಮೊಬೈಲು ಅಡ್ಡ ಹಿಡಿದ್ರೆ ಯಾವ ಥರ ಕಾಣಿಸುತ್ತೆ ಅದು ಹಾರಿಜಾಂಟಲು. ವರ್ಟಿಕಲ್ ಅಂತಂದರೆ ಉದ್ದ ಹಿಡಿದ್ರೆ ಯಾವ ಥರ ಕಾಣಿಸುತ್ತೆ ಅದು ವರ್ಟಿಕಲ್ ಓರಿಯೆಂಟೇಷನ್. ನೆಕ್ಸ್ಟು ಕೆಳಗಡೆ ಪೆನ್ಸಿಲ್ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈಗ ನೀವು ತಮ್ನೈಲ್ನ ಲೈವಿಗೆ ಆ್ಯಡ್ ಮಾಡಬೇಕು ಅಂತಂದರೆ ಮತ್ತೆ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಎರಡು ಆಪ್ಷನ್ ಕಾಣಿಸುತ್ತೆ, ಟೇಕ್ ತಮ್ನೈಲು ಮತ್ತು ಅಪ್ಲೋಡ್ ತಮ್ನೈಲ್ ಅಂತ. ಟೇಕ್ ತಮ್ನೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಫೋಟೋನ ಆವಾಗಲೇ ಕ್ಲಿಕ್ ಮಾಡ್ಕೊಳ್ಬೋದು. ಸೊ ಲೈವ್ ಮಾಡ್ತಾ ಇರಬೇಕಾದ್ರೇ ಕ್ಲಿಕ್ ಮಾಡಿಕೊಂಡು ತಮ್ನೈಲಿಗೆ ಆ್ಯಡ್ ಮಾಡ್ಕೊಳ್ಬೋದು. ಓಕೆನಾ? ನೆಕ್ಸ್ಟು ಅಪ್ಲೋಡ್ ತಮ್ನೈಲ್ ಅಂತ ಅಂದರೆ ನಿಮ್ಮ ಗ್ಯಾಲ್ರಿಗೆ ಸಜೆಸ್ಟ್ ಮಾಡುತ್ತೆ. ಸೊ ನಿಮ್ಮ ಗ್ಯಾಲ್ರಿಯಿಂದ ಯಾವುದಾದ್ರೂ ಫೋಟೋನ ತೊಗೊಂಬಂದು ಇಲ್ಲ ತಮ್ನೈಲ್ನ ರೆಡಿ ಮಾಡಿದರೆ ಅದನ್ನು ಅಪ್ಲೋಡ್ ಮಾಡ್ಕೊಳ್ಬೋದು. ನೆಕ್ಸ್ಟು ಟೈಟಲು, ನೀವು ಯಾವ ಥರ ವೀಡಿಯೋಗೆಲ್ಲ ಟೈಟಲ್ ಹಾಕ್ತೀರಾ ಅದೇ ಥರ ಇಲ್ಲಿ ಟೈಟಲ್ನ ಹಾಕ್ಕೊಳ್ಬೇಕಾಗುತ್ತೆ. ಸೊ ನಾನೀಗಾಗಲೇ ಆಟೋಮೆಟಿಕ್ಕಾಗಿ ಟೈಟಲ್ ಡಿಸ್ಕ್ರಿಪ್ಷನ್ ಎಲ್ಲ ಬರೋ ಥರ ಸೆಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ವಿಡಿಯೋ ಹಾಕಿದ್ದೀನಿ, ಎಂಡ್ ಸ್ಕ್ರೀನಲ್ಲಿ ಇರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟು ಈಗ ಟೈಟಲ್ ನೀವೇನಾದರೂ ಚೇಂಜ್ ಮಾಡ್ಕೊಳ್ಬೇಕು ಅಂತಂದರೂ ಕೂಡ ಚೇಂಜ್ ಮಾಡ್ಕೊಳ್ಬೋದು. ನಿಮಗೆ ಯಾವ ಟೈಟಲ್ ಬೇಕೋ ಅದನ್ನು ಹಾಕ್ಕೊಳ್ಳಿ. ನೀವು ಯಾವುದ್ರ ಬಗ್ಗೆ ಲೈವ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಟೈಟಲ್ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ನಿಮ್ಮ ಚಾನಲ್ ಇವಾಗ ರಂಜಿನಿ ಈಸ್ ಇನ್ ಲೈವ್ ಅಂತಲೂ ಕೂಡ ಹಾಕ್ಕೊಳ್ಬೋದು. ವಿಸಿಬಿಲಿಟಿ ನೀವು ಲೈವ್ ಮಾಡಬೇಕಾದ್ರೆ ಪಬ್ಲಿಕ್ಕಲ್ಲೇ ಇಡಬೇಕಾಗುತ್ತೆ. ಪಬ್ಲಿಕಲ್ಲಿ ಇಟ್ಟಾಗ ಮಾತ್ರ ವಾಚ್ ಅವರ್ ಕೌಂಟ್ ಆಗುತ್ತೆ, ಇಲ್ಲ ಅಂತಂದರೆ ಕೌಂಟ್ ಆಗೋದಿಲ್ಲ. ಅನ್ಲಿಸ್ಟೆಡಲ್ಲಿದ್ದರೆ ಯಾರಿಗೂ ಕೂಡ ಹೋಗೋದಿಲ್ಲ. ನಾನು ಜಸ್ಟ್ ಇವಾಗ ಅನ್ಲಿಸ್ಟೆಡಲ್ಲಿ ಇಡ್ತೀನಿ. ಯಾಕೆ ಅಂತಂದರೆ ನಿಮಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಲೈವ್ ಮಾಡ್ತಾಯಿದ್ದೀನಿ, ಹಾಗಾಗಿ ಅನ್ಲಿಸ್ಟೆಡಲ್ಲಿ ಇಡ್ತೀನಿ. ನೀವು ಪಬ್ಲಿಕಲ್ಲೇ ಇಡಬೇಕಾಗುತ್ತೆ. ಓಕೆನಾ? ನೆಕ್ಸ್ಟು ಬ್ಯಾಕ್ ಬರೋಣ. ಬ್ಯಾಕ್ ಬಂದುಬಿಟ್ಟು ಈಗ ಆಡಿಯನ್ಸು ನೀವು ಕಿಡ್ಸಿಗೋಸ್ಕರ ಏನಾದರೂ ವಿಡಿಯೋ ಮಾಡಿದ್ದೀರಾ ಅಂತ ಅಂದರೆ ಎಸ್ ಅಂತ ಕೊಡಿ, ಇಲ್ಲ ಅಂತಂದರೆ ನೋ ಅಂತ ಕೊಡಿ. ನೋ, ಇಟ್ಸ್ ನಾಟ್ ಫಾರ್ ಕಿಡ್ಸ್ ಅಂತ. ನೆಕ್ಸ್ಟು ಏಜ್ ರಿಸ್ಟ್ರಿಕ್ಷನು ಅಷ್ಟೇ, 18 ಇಯರ್ಸ್ ಮೇಲ್ಗಡೆ ಇರೋರಿಗೆ ರಿಸ್ಟ್ರಿಕ್ಟ್ ಆಗಬೇಕು ಅಂತ ಅಂದರೆ ಫಸ್ಟ್ ಆಪ್ಷನ್ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ನೆಕ್ಸ್ಟು ಬ್ಯಾಕ್ ಬಂದುಬಿಟ್ಟು ಗೋ ಲೈವ್ ಟುಗೆದರ್ ಅಂತ ಬರುತ್ತೆ. ಸೊ ನೀವೇನಾದರೂ ಇನ್ನೊಬ್ಬರ ಜೊತೆ ಲೈವ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಗೋ ಲೈವ್ ಟುಗೆದರ್ ಆನ್ ಮಾಡಿಕೊಡಿ, ಇಲ್ಲ ಅಂತಂದರೆ ಬೇಡ. ನೆಕ್ಸ್ಟು ಡಿಸ್ಕ್ರಿಪ್ಷನ್ನು ಅಷ್ಟೇ ನಾನೀಗ ಆಲ್ರೆಡಿ ಹಾಕಿದ್ದೀನಿ. ನಿಮಗೆ ಯಾವ ಥರ ಡಿಸ್ಕ್ರಿಪ್ಷನ್ ಬೇಕು, ವೀಡಿಯೋಗೆ ಯಾವ ಥರ ಹಾಕ್ಕೊಳ್ತೀರಾ ಅದೇ ಥರ ಹಾಕ್ಕೊಳ್ಳಿ. ಹ್ಯಾಶ್ಟ್ಯಾಗ್ ಎಲ್ಲ ಕೊಡಬೇಕಾಗುತ್ತೆ. ಇಲ್ಲೂ ಕೂಡ ನಾನು ಇದು ಆಟೋಮೆಟಿಕ್ಕಾಗಿ ಚಾನಲಿಗೆ ಸೆಟ್ ಮಾಡಿದ್ದೀನಿ. ಸೊ ಅದು ಇದೆ. ನೀವು ಮತ್ತೆ ಏನಾದರೂ ಆಲ್ಟರ್ ಮಾಡ್ಕೊಳ್ಬೇಕು ಅಂತಂದರೂ ಕೂಡ ಇಲ್ಲಿ ಮಾಡ್ಕೊಳ್ಬೋದು. ಡಿಸ್ಕ್ರಿಪ್ಷನ್ನು ನೀವು ವೀಡಿಯೋಗೆ ಯಾವ ಥರ ಹಾಕ್ತೀರಾ ಅದೇ ಥರ ಹಾಕ್ಕೊಳ್ಳಿ. ಓಕೆನಾ? ನಿಮ್ಮ ಲೈವ್ ಯಾವ ಟಾಪಿಕ್ ಮೇಲಿದೆ ಅದನ್ನೆಲ್ಲ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಲೊಕೇಶನ್ ಬಂದು ನೀವು ಎಲ್ಲಿದ್ದೀರಾ ಅಲ್ಲೇದು ಹಾಕ್ಕೊಳ್ಳಿ. ಇಲ್ಲಿ ನನಗೆ ಸಜೆಸ್ಟ್ ಮಾಡ್ತಾ ಇದೆ ಪಲ್ಲವಿ ನಿಲಯ ಅಂತ, ನಾನು ಅದನ್ನೇ ಕೊಡ್ಬೋದು. ಇಲ್ಲ ಅಂತಂದರೆ ನೀವು ಯಾವ ಪ್ಲೇಸಲ್ಲಿದ್ದೀರಾ ಅದನ್ನು ಹಾಕ್ಕೊಳ್ಳಿ. ಆಗ ನಿಮ್ಮ ಪ್ಲೇಸಲ್ಲಿರೋ ಅಂಥವ್ರು ಲೈವ್ನ ನೋಡೋ ಅಂಥ ಸಾಧ್ಯತೆ ಇರುತ್ತೆ. ಸ್ಕ್ರೀನ್ ಕ್ಯಾಸ್ಟ್ ಬಂದುಬಿಟ್ಟು ಗೇಮಿಂಗ್ ಚಾನಲ್ ಮಾಡೋ ಅಂಥವರಿಗೆ
ಅದನ್ನು ಆನ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು ಶೆಡ್ಯೂಲ್ ಫಾರ್ ಲೇಟರು, ಇದು ನಿಮ್ಮ ಲೈವ್ನ ನೀವೇನಾದರೂ ಶೆಡ್ಯೂಲ್ ಮಾಡಬೇಕು ಅಂತಂದರೆ ಮಾಡ್ಕೊಳ್ಬೋದು. ಸೊ ಇಲ್ಲಿ ಕ್ಯಾಲೆಂಡ್ರಲ್ಲಿ ಡೇಟ್ ಇರುತ್ತೆ, ಯಾವ ಡೇಟಿಗೆ, ಹಾಗೆ ಓಕೆ ಕೊಟ್ಟ ಮೇಲೆ ಕ್ಲಾಕ್ ಬರುತ್ತೆ. ಇದರಲ್ಲಿ ಟೈಮಿಂಗ್ಸು ಯಾವ ಡೇಟಲ್ಲಿ ಯಾವ ಟೈಮಲ್ಲಿ ಶೆಡ್ಯೂಲ್ ಮಾಡಬೇಕು, ಇದು ಅಪ್ಲೋಡ್ ಆಗಬೇಕು ಅಂತ ಹೇಳ್ಬಿಟ್ಟು ಶೆಡ್ಯೂಲ್ ಮಾಡ್ಕೊಳ್ಬೋದು. ವೀಡಿಯೋನ ಯಾವ ಥರ ಶೆಡ್ಯೂಲ್ ಮಾಡಬೇಕು ಅಂತ ನಾನು ಈಗಾಗಲೇ ವೀಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹಾಗೆ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ನೆಕ್ಸ್ಟು ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಿಮಗೆ ಚಾರ್ಟ್ ಎಲ್ಲ ಹಲೋ ಕೊಟ್ಟಿರಿ ಲೈವಲ್ಲಿ, ಆವಾಗ ಯಾರೇ ಚಾಟ್ ಮಾಡಿದ್ರೂ ಕೂಡ ನಿಮಗೆ ಬರುತ್ತೆ. ಅಲೋ ಚಾಟು ಮತ್ತು ಅಲೋ ರಿಯಾಕ್ಷನ್ನು, ಅಲೋ ಲೀಡರ್ ಬೋರ್ಡ್ ರ್ಯಾಂಕಿಂಗು, ಇದೆಲ್ಲ ಹಲೋ ಕೊಡಿ. ಸೊ ಎಲ್ಲರೂ ಚಾಟ್ ಮಾಡೋದು ಮತ್ತು ರಿಯಾಕ್ಷನ್ಸ್ ಕೊಡೋದು ಎಲ್ಲನೂ ಕೂಡ ನಿಮಗೆ ತೋರಿಸುತ್ತೆ. ಆಫ್ ಮಾಡಿದ್ರೆ ತೋರಿಸೋದಿಲ್ಲ. ಮತ್ತು ಪೇಯ್ಡ್ ಪ್ರಮೋಷನ್ ಏನಾದರೂ ಮಾಡ್ತಾಯಿದ್ರೆ ಲಾಸ್ಟ್ ಆಪ್ಷನ್ನು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಬೇಡ. ಓಕೆನಾ? ಸೊ ಇದಿಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಚಾಟ್ ಬೇಡ ಅಂತಂದರೆ ಆಫ್ ಕೂಡ ಮಾಡ್ಕೊಳ್ಬೋದು. ನೆಕ್ಸ್ಟು ಇದೆಲ್ಲ ಕೊಟ್ಟಿದ್ದಾದಮೇಲೆ ಗೋ ಲೈವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಈಗ ಥಂಬ್ನೈಲ್ ಹಾಕಿದ್ದಾಗಿದೆ, ಟೈಟಲ್ಲು, ಡಿಸ್ಕ್ರಿಪ್ಷನ್ನು, ವಿಸಿಬಿಲಿಟಿ ಎಲ್ಲನೂ ಕೊಟ್ಟಿದ್ದೀವಿ. ನೆಕ್ಸ್ಟು ಗೋ ಲೈವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಗೋ ಲೈವ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಲೈವು ಸ್ಟಾರ್ಟ್ ಆಗುತ್ತೆ, ಕೌಂಟೌನ್ ಸ್ಟಾರ್ಟ್ ಆಗುತ್ತೆ 1 2 3 ಅಂತ. ಸೊ ಈ ಥರ ಲೈವು ಸ್ಟಾರ್ಟ್ ಆಗುತ್ತೆ. ಲೈವ್ ಸ್ಟಾರ್ಟ್ ಆದಮೇಲೆ ನೆಕ್ಸ್ಟು ಅದೇ ಆಪ್ಷನ್ ಬರುತ್ತೆ. ನೀವು ಮೇಲ್ಗಡೆ ನೋಡ್ಬೋದು, ಲೈವ್ ಮುಂದೆ ಟೈಮಿಂಗ್ಸ್ ಕಾಣಿಸ್ತಾ ಇದೆ, ಎಷ್ಟೊತ್ತು ನೀವು ಲೈವ್ ಮಾಡ್ತಾ ಇದ್ದೀರಾ ಅಂತ ಅಲ್ಲಿ ಟೈಮಿಂಗ್ಸು ಗೊತ್ತಾಗುತ್ತೆ ನಿಮಗೆ. ಓಕೆನಾ? ಈ ನಿಮ್ಮ ನೆಟ್ವರ್ಕ್ ಇರಲಿಲ್ಲ ಅಂತಂದರೆ ಈ ಥರ ಬರುತ್ತೆ. ಟ್ರೈ ಅಗೇನ್ ಮೇಲೆ ಕೊಡಿ. ನೆಕ್ಸ್ಟು ಎಷ್ಟು ಜನ ಆಡಿಯನ್ಸ್ ಇದ್ದಾರೆ, ಎಷ್ಟು ಜನ ಜಾಯ್ನ್ ಆಗಿದ್ದಾರೆ ಅನ್ನೋದನ್ನು ತೋರಿಸುತ್ತೆ ಇಲ್ಲಿ. ನೆಕ್ಸ್ಟು ಎಷ್ಟು ಜನ ಲೈಕ್ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ತೋರಿಸುತ್ತೆ. ಓಕೆನಾ? ಇಲ್ಲಿ ಥರ್ಡ್ ಆಪ್ಷನ್ ಇದೆಯಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಹೈಲೈಟ್ಸು ಶಾರ್ಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದನ್ನು ನೀವು ಶಾರ್ಟ್ಸ್ ಆಗಿ ಕೂಡ ಅಪ್ಲೋಡ್ ಮಾಡ್ಕೊಳ್ಬೋದು. ಆಗ ನಿಮ್ಮ ಲೈವ್ನ ಪ್ರಮೋಷನ್ ಮಾಡೋ ರೀತಿ ಆಗುತ್ತೆ. ಓಕೆನಾ? ನೀವು ನಿಮ್ಮ ಲೈವ್ನ ಪ್ರಮೋಟ್ ಮಾಡ್ಕೊಳ್ಬೋದು. ಇನ್ನು ಮೈಕ್ ಆಪ್ಷನ್ನು ಮತ್ತು ವಿಡಿಯೋ ಆಪ್ಷನು ನಿಮಗೆ ಹೇಳಿದ್ದೀನಿ. ಇದಿಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಈ ಕಡೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ಮತ್ತು ಇನ್ನು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಚಾರ್ಟ್ನ ನೀವು ಫಿಲ್ಟರ್ ಮಾಡ್ಕೊಳ್ಬೋದು. ಚಾರ್ಟ್ ಫಿಲ್ಟರಲ್ಲಿ ಟಾಪ್ ಮೆಸೇಜಸ್ ಅಂತ ಅಂದರೆ ಎಲ್ಲ ಈ ಸ್ಪ್ಯಾಮ್ ಮೆಸೇಜಸ್ ಏನಿರುತ್ತೆ, ಕೆಟ್ಟ ಮೆಸೇಜಸ್ ಎಲ್ಲ ಹೋಗ್ಬಿಟ್ಟು ಟಾಪ್ ಮೆಸೇಜಸ್ ಏನಿರುತ್ತೆ ಅದು ಮಾತ್ರ ಬರುತ್ತೆ. ಸೊ ಆಲ್ ಮೆಸೇಜಸ್ಸಿಗೆ ಕೊಟ್ಟರೆ ಪ್ರತಿಯೊಂದು ಮೆಸೇಜು ಬರುತ್ತೆ. ನನ್ ಅಂತ ಕೊಟ್ಟರೆ ಯಾವ ಮೆಸೇಜು ಕೂಡ ನಿಮಗೆ ಬರೋದಿಲ್ಲ, ಯಾವ ಕಮೆಂಟು ಕೂಡ ಕಾಣಿಸೋದಿಲ್ಲ. ಓಕೆನಾ? ಚಾರ್ಟ್ಸು ಏನೂ ಕಾಣಿಸೋದಿಲ್ಲ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಅದು ಚಾರ್ಟ್ ಫಿಲ್ಟರು. ನೆಕ್ಸ್ಟು ಕಮ್ಯುನಿಟಿ ಮಾಡ್ರೇಷನಲ್ಲಿ ಲೈವ್ ಚಾರ್ಟು ಆನ್ ಮಾಡಿದರೆ ಚಾರ್ಟ್ ಮಾಡೋದೆಲ್ಲ ಗೊತ್ತಾಗುತ್ತೆ. ಲೈವ್ ಚಾರ್ಟ್ ಸಮ್ಮರಿ ಅದನ್ನು ಕೂಡ ಆನ್ ಮಾಡ್ಕೊಳ್ಳಿ. ಮತ್ತು ಈ ಪಾರ್ಟಿಸಿಪೆಂಟ್ ಮೋಡು ಅದನ್ನು ನಾವು ಆಲ್ಟರ್ ಮಾಡ್ಕೊಳ್ಬೋದು. ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಓಕೆನಾ? ಪಾರ್ಟಿಸಿಪೆಂಟ್ ಮೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಇವಾಗ ನಾವು. ಸೊ ಈಗ ಪಾರ್ಟಿಸಿಪೆಂಟ್ ಮೋಡ್ ಮೇಲೆ ಕೊಟ್ಟಾಗ ಎನಿವನ್ ಅಂತ ಅಂದರೆ ಯಾರು ಬೇಕಾದರೂ ಕೂಡ ಲೈವಿಗೆ ಜಾಯ್ನ್ ಆಗ್ಬೋದು. ಸಬ್ಸ್ಕ್ರೈಬರ್ಸ್ ಅಂತ ಅಂದರೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಏನಿರ್ತಾರೆ ಅವ್ರು ಮಾತ್ರ ಜಾಯಿನ್ ಆಗಬೇಕಾಗುತ್ತೆ. ಮತ್ತು ಇಷ್ಟು ಟೈಮಿಂಗ್ಸಲ್ಲಿ ಅಂತ ಕೂಡ ಇರುತ್ತೆ. ಸೊ ಅದನ್ನು ಕೂಡ ನೀವು ಸೆಟ್ ಮಾಡ್ಕೊಳ್ಬೋದು ಸಬ್ಸ್ಕ್ರೈಬರ್ಸಲ್ಲಿ. ಲೈವ್ ಕಮೆಂಟ್ರಿ ಯಾರು ಮಾಡಬೇಕು, ನೀವು ಅಪ್ರೂವ್ ಕೊಟ್ಟಾಗ ಮಾತ್ರ ಅವ್ರ ಕಮೆಂಟು ನಿಮಗೆ ಕಾಣಿಸುತ್ತೆ. ಓಕೆನಾ? ನೆಕ್ಸ್ಟು ಕಮ್ಯುನಿಟಿ ಮಾಡ್ರೇಷನಲ್ಲಿ ನೆಕ್ಸ್ಟು ಮೆಸೇಜ್ ಡಿಲೇ ಅಂದರೆ ಈಗ ಲೈವಲ್ಲಿ ಎಲ್ಲರೂ ಮೆಸೇಜ್ ಮಾಡ್ತಾ ಇರ್ತಾರೆ, ಆಗ ರಿಪ್ಲೈ ಕೊಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಟೈಮಿಂಗ್ಸ್ ಒಂದು ಚಾಟ್ ಆದಮೇಲೆ ಇನ್ನೊಂದು ಚಾಟು ಯಾವಾಗ ಬರಬೇಕು ಅಂತ ನೀವಿಲ್ಲಿ ಟೈಮಿಂಗ್ಸ್ನ ಸೆಟ್ ಮಾಡ್ಕೊಳ್ಬೋದು. ಸೊ ಈಗ 60 ಸೆಕೆಂಡ್ಸ್ ಒಂದು ಚಾಟ್ ಆದಮೇಲೆ ಇನ್ನೊಂದು ಚಾಟಿಗೆ 60 ಸೆಕೆಂಡ್ಸ್ ಅಷ್ಟು ಟೈಮಿಂಗ್ಸು ಇರುತ್ತೆ ಇಲ್ಲಿ. ನೀವು ಅದನ್ನು ಕೂಡ ಆಲ್ಟರ್ ಮಾಡ್ಕೊಳ್ಬೋದು. ಜಾಸ್ತಿ ಬೇಕಂದರೆ ನಂಬರ್ನ ಟೈಪ್ ಮಾಡ್ಕೊಳ್ಬೋದು. ಓಕೆನಾ? ಈ ಥರ ನೀವು ಸೆಟ್ ಮಾಡ್ಕೊಳ್ಬೋದು. ನೆಕ್ಸ್ಟು ಅದೇ ಸೆಟ್ಟಿಂಗ್ಸ್ ಮೇಲೆ ಹೋಗ್ಬಿಟ್ಟು ತೋರಿಸ್ತೀನಿ ನಿಮಗೆ. ಕಮ್ಯುನಿಟಿ ಮಾಡ್ರೇಷನಲ್ಲೇ ಕೆಳಗಡೆ ಫಾರ್ ದ ಚಾನಲ್, ಇದು ಪೂರ್ತಿ ಚಾನಲ್ಲಿಗೆ ಬ್ಲಾಕ್ಡ್ ವರ್ಡ್ಸ್ ಅಂತ ಇದೆಯಲ್ಲ, ಬ್ಲಾಕ್ಡ್ ವರ್ಡ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನಿಮಗೆ ಯಾವುದಾದ್ರೂ
ಕಮೆಂಟಲ್ಲಿ ಈ ಥರ ವರ್ಡ್ಸ್ ಇರಬಾರ್ದು ಅಂತ ಯಾವ ವರ್ಡ್ಸ್ ಇರುತ್ತೆ ಅದೆಲ್ಲ ಇಲ್ಲಿ ಟೈಪ್ ಮಾಡಿದ್ರೆ, ಅಂದರೆ ಈಗ ಕೆಟ್ಟ ವರ್ಡ್ಸು ಇದೆಲ್ಲ ಕಮೆಂಟಿಗೆ ಬರಬಾರ್ದು ಅಂತ ನಿಮಗೆ ಇಷ್ಟ ಇದ್ದರೆ ಆ ಅಂಥ ವರ್ಡ್ಸ್ನ ಇಲ್ಲಿ ಟೈಪ್ ಮಾಡಿದಾಗ ಆ ವರ್ಡ್ಸು ನಿಮಗೆ ಬರೋದಿಲ್ಲ. ನೆಕ್ಸ್ಟು ಕಮ್ಯುನಿಟಿ ಡಿಫಾಲ್ಟ್ಸಲ್ಲಿ ಇದನ್ನು ಆನ್ ಮಾಡಿಕೊಂಡ್ರೆ ಇನ್ಅಪ್ರೋಪ್ರಿಯೇಟ್ ಚಾಟ್ಸು ಏನಿರುತ್ತೆ ಅದೆಲ್ಲ ಹೋಲ್ಡ್ ಆಗುತ್ತೆ, ನಿಮಗೆ ಕಾಣಿಸೋದಿಲ್ಲ. ಸೊ ಇದಿಷ್ಟೂ ಕೂಡ ಸೆಟ್ಟಿಂಗ್ಸು ನೀವು ಆಲ್ಟರ್ ಮಾಡ್ಕೊಳ್ಬೋದು. ಐ ಹೋಪ್ ಅರ್ಥ ಆಗಿದೆ ಅಂತ. ಇದೆರಡೂ ಆಯಿತು, ಕಮ್ಯುನಿಟಿ ಮಾಡ್ರೇಷನ್ನು ಮತ್ತು ಚಾರ್ಟ್ ಫಿಲ್ಟರು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇಲ್ಲಿ ಶೇರ್ ಬಟನ್ ಇದೆ, ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಲೈವ್ ಲಿಂಕ್ನ ಶೇರ್ ಮಾಡ್ಕೊಳ್ಬೋದು. ಓಕೆನಾ. ನೆಕ್ಸ್ಟು ಮೇಲ್ಗಡೆ ಇಂಟು ಮಾರ್ಕ್ ಇದೆಯಲ್ಲ, ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಲೈವು ಎಂಡ್ ಆಗುತ್ತೆ. ಸೊ ಈಗ ನೋಡಿ ಓಕೆ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಲೈವು ಎಂಡ್ ಆಗ್ತಾ ಇದೆ. ಎಂಡ್ ಆದಮೇಲೆ ಈ ರೀತಿ ಬರುತ್ತೆ, ವ್ಯೂಸು ಎಷ್ಟಿದೆ ಮತ್ತು ಚಾರ್ಟ್ಸ್ ಎಷ್ಟು ಎಲ್ಲನೂ ತೋರಿಸುತ್ತೆ. ನೀವು ಯಾವಾಗ ಬೇಕಿದ್ರೂ ಇದನ್ನು ಪಬ್ಲಿಕ್ಕಿಗೆ ಕನ್ವರ್ಟ್ ಮಾಡ್ಬೋದು, ಆ ಥರ ಆಪ್ಷನ್ ಇರುತ್ತೆ. ಡನ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಓಕೆನಾ. ಸೊ ಇದಿಷ್ಟು ಯಾವ ಥರ ಲೈವ್ ಮಾಡಬೇಕು ಅಂತ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಅನ್ಲಿಸ್ಟೆಡಲ್ಲಿ ಇಟ್ಟಿರೋದ್ರಿಂದ ವ್ಯೂಸು 0 ತೋರಿಸ್ತಾ ಇದೆ. ನೆಕ್ಸ್ಟು ನೋಡಿ ಈ ಥರ ಲೈವು ಅಪ್ಲೋಡ್ ಆಗ್ತಾ ಇದೆ, ಪ್ರೋಸೆಸ್ಸಿಂಗಲ್ಲಿದೆ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ನಿಮಗೆ ಬೇಕಾದಾಗ ಪಬ್ಲಿಕ್ಕಿಗೆ ಇದನ್ನು ಕನ್ವರ್ಟ್ ಮಾಡ್ಕೊಳ್ಬೋದು. ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಅದ್ರ ಮೇಲೇ ವೀಡಿಯೋಸ್ನ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಗಾಯ್ಸ್, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಮತ್ತು ಇದೇ ಥರ ವೀಡಿಯೋಸು ನಿಮಗೆ ಸಿಗ್ತಾ ಇರುತ್ತೆ, ಇನ್ಫಾರ್ಮೇಟಿವ್ ವೀಡಿಯೋಸು ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು ಗಾಯ್ಸ್.